ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಶಿವಯೋಗ, ಬುಧಾದಿತ್ಯ ಯೋಗ, ಗಣಯೋಗ, ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗ್ತಾ ಇದೆ ಈ 3 ರಾಶಿಗಳಿಗೆ. ಇದರಿಂದಾಗಿ ಈ 3 ರಾಶಿಗಳಿಗೆ ಅತ್ಯಂತ ಶುಭಕರವಾಗಲಿದ್ದು ಗಣೇಶನ ಅನುಗ್ರಹ ದೊರಕಲಿದೆ. ಹಾಗಾದ್ರೆ ಈ ಅದೃಷ್ಟವಂತ 3 ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಇಷ್ಟೆಲ್ಲ ಯೋಗಗಳೊಂದಿಗೆ ಈ 3 ರಾಶಿಯವರಿಗೆ ಶುಭ ಯೋಗಗಳ ಲಾಭವೇ ಹರಿದು ಬರಲಿದೆ. ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ಇವರ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ಹೇಳಲಾಗಿದೆ. ಅವೆಲ್ಲದರ ಜೊತೆಗೆ ಅತ್ಯಂತ ಶುಭ ಯೋಗ ಇವರ ಜೀವನದಲ್ಲಿ ಲಭಿಸಲಿದ್ದು ಸರ್ಕಾರಿ ಉದ್ಯೋಗದ ಸಾಧ್ಯತೆ ಹೆಚ್ಚಿದ್ದು ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರ ಪ್ರಭಾವವು ಹೆಚ್ಚಾಗಲಿದೆ. ಇನ್ನು ಈ ಕ್ಷೇತ್ರದಲ್ಲಿ ಇರುವವರಿಗೆ ಗೌರವ ಖ್ಯಾತಿ ಲಭಿಸೋದ್ರ ಜೊತೆಗೆ ಹೊಸ ಪದವಿ ಕೂಡ ಲಭಿಸಲಿದೆ. ಇನ್ನು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಅಂತಿಮ ತೀರ್ಪು ನಿಮ್ಮ ಕಡೆ ಬರಲಿದ್ದು ಶಾಂತಿಯಿಂದ ಜೀವನವನ್ನ ನಡೆಸುವಿರಿ. ಇನ್ನು ಜೀವನಕ್ಕೆ ಹೊಸ ಹೊಸ ಮಾರ್ಗಗಳು ಗೋಚರಿಸುತ್ತೆ. ಇನ್ನು ಈ ರಾಶಿಗೆ ಸೇರಿದ ಹೆಚ್ಚಿನ ಜನರಿಗೆ ಧನ ಲಾಭವೇ ಹೆಚ್ಚು. ಇನ್ನು ನಿಮ್ಮ ಆದಾಯದಲ್ಲೂ ಕೂಡ ಸಾಕಷ್ಟು ಹೆಚ್ಚಳವಾಗುವುದರೊಂದಿಗೆ ಹಣವನ್ನು ಉಳಿತಾಯ ಮಾಡುವುದರಲ್ಲೂ ಯಶಸ್ಸನ್ನ ಗಳಿಸುವಿರಿ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಬುದ್ಧಿ ಮತ್ತು ವಿವೇಕದಿಂದ ಹೆಚ್ಚಿನ ಲಾಭವನ್ನ ನೀವು ಗಳಿಸುವಿರಿ. ಮಾತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭ ಪಡೆಯುವಿರಿ. ಇನ್ನು ಉತ್ತಮ ದಿನಗಳೇ ಆರಂಭವಾಗಲಿದ್ದು 2026ರವರೆಗೆ ಅಂದರೆ ಮುಂದಿನ ವರ್ಷದವರೆಗೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಶುಭ ಸುದ್ದಿಗಳೇ ಲಭಿಸುತ್ತೆ. ವಿದೇಶದಿಂದಲೂ ಕೂಡ ನಿಮಗೆ ಲಾಭ ಬರುವ ಸಾಧ್ಯತೆ ಹೆಚ್ಚಿದ್ದು ಸುಖ ಸಂತೋಷ ಸಮೃದ್ಧಿ ಹೆಚ್ಚಾಗಲಿದೆ. ಇದೆಲ್ಲದರ ಜೊತೆಗೆ ಆಸ್ತಿ ವಿವಾದಗಳು ಕೂಡ ಬಗೆಹರಿಯಲಿದ್ದು ನಿಮ್ಮ ಜೀವನವೇ ಸುಖಮಯವಾಗಿ ಇರಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ತಾ ಇರುವಂತಹ ಗಣೇಶನ ಕೃಪೆಯನ್ನ ಪಡೆದುಕೊಳ್ತಾ ಇರುವಂತಹ ಅದೃಷ್ಟವಂತ 3 ರಾಶಿಗಳು ಯಾವುವೆಂದರೆ ಕುಂಭ ರಾಶಿ, ಧನುಸ್ಸು ರಾಶಿ, ಮಕರ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.